If 7 into y minus 2 is equal to 2y plus 11, the value of y is. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನ ಹೆಂಗ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊಟ್ಟಿರೋ ಪ್ರಾಬ್ಲಮ್ನ ನೀವು ಗಮನಿಸಿದ್ರೆ ಎಲ್ ಎಚ್ ಎಸ್ ಅಲ್ಲಿ 7 ಇಂಟು ವೈ ಮೈನಸ್ 2 ಇಲ್ಲಿ ಬ್ರಾಕೆಟ್ ಇದೆ ಅಲ್ವಾ. ಫಸ್ಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ವಿ ಶುಡ್ ಮಲ್ಟಿಪ್ಲೈ 7 ಟು ಬೋತ್ ವೈ ಅಂಡ್ ಮೈನಸ್ 2. 7 ಇಂಟು ವೈ ಮಾಡಿದ್ರೆ ಎಷ್ಟಾಗುತ್ತೆ? 7y. 7 ಇಂಟು ಮೈನಸ್ 2 ಎಷ್ಟಾಗುತ್ತೆ? ಮೈನಸ್ 14 ಈಸ್ ಈಕ್ವಲ್ ಟು 2y ಪ್ಲಸ್ 11. ಇವಾಗ ನಾವು y ಇರೋ ಟರ್ಮ್ಸ್ನ ಒಂದ್ ಕಡೆ ಸೇರಿಸೋಣ, ಬರೇ ನಂಬರ್ಸ್ ಇರೋದನ್ನ ಇನ್ನೊಂದ್ ಕಡೆ ಸೇರಿಸೋಣ. ಸೊ ನಾ ಏನ್ ಮಾಡ್ತೀನಿ, 2yನ ಎಲ್ ಎಚ್ ಎಸ್ ಗೆ ಟ್ರಾನ್ಸ್ಪೋಸ್ ಮಾಡ್ತೇನೆ. ಅವಾಗ ಏನಾಗುತ್ತೆ? 7y ಪ್ಲಸ್ 2y ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 2y. ಅದೇ ತರ ಆರ್ ಎಚ್ ಎಸ್ ಅಲ್ಲಿ 11 ಮೈನಸ್ 14 ಆ ಕಡೆ ಹೋದ್ರೆ ಆರ್ ಎಚ್ ಎಸ್ ಗೆ ಹೋದ್ರೆ ಏನಾಗುತ್ತೆ? ಪ್ಲಸ್ 14. 7y ಮೈನಸ್ 2y ಎಷ್ಟು? 5y. 11 ಪ್ಲಸ್ 14 ಎಷ್ಟು? 25. ಇವಾಗ ನಾನು 5ನ ಆರ್ ಎಚ್ ಎಸ್ ಗೆ ಟ್ರಾನ್ಸ್ಪೋಸ್ ಮಾಡ್ತೇನೆ. ಮಲ್ಟಿಪ್ಲೈ ಆಗಿರೋ 5 ಆರ್ ಎಚ್ ಎಸ್ ಗೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ y is equal to 25 by 5. 25 divided by 5 is to 5. So option A, y is equal to 5 is correct.